ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ವ್ಲಾಗ್ ಅಲ್ಲಿ ಮುಸ್ಲಿಂ ಸ್ಟೈಲ್ ಬಿರಿಯಾನಿ ವೆಡ್ಡಿಂಗ್ಗಳೆಲ್ಲ ಹೇಗ್ ಮಾಡ್ತಾರೆ ಹಾಗೆ ಪರ್ಫೆಕ್ಟ್ ಆಗಿ ಹೇಗ್ ಮಾಡೋದು ಅನ್ನೋದನ್ನ ನಾನಿವತ್ತು ನನ್ನ ವ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಗೆ. ಬನ್ನಿ ಹಾಗಿದ್ರೆ ಏನೆಲ್ಲ ಬೇಕು ನೋಡ್ಕೊಂಬರೋಣ. ನಾನಿಲ್ಲಿ 3/4 kg ಚಿಕನ್ ನ ತಗೊಂಡಿದ್ದೀನಿ. ಬಿರಿಯಾನಿಗೆ ದೊಡ್ಡ ದೊಡ್ಡ ಪೀಸ್ ಇರಬೇಕು. ಇದನ್ನ ವಾಶ್ ಮಾಡ್ಕೊಂಡು ಇಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ 3 ಮೀಡಿಯಂ ಸೈಜ್ ಟೊಮ್ಯಾಟೋನ ನಾನಿಲ್ಲಿ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಚಿಕ್ಕ ಟೊಮ್ಯಾಟೊ ಆದ್ರೆ 5 ತಗೊಳ್ಳಿ. ಇನ್ನು ಇಲ್ಲಿ ನಾನು ಸ್ಪೈಸಸ್ ನ ತಗೊಂಡಿದ್ದೀನಿ. ಚಕ್ಕೆ, ಲವಂಗ, ಸ್ಟಾರ್, ಏಲಕ್ಕಿ ಎಲೆ ಎಲ್ಲ ಇದೆ. ಆಮೇಲೆ ನಾನಿಲ್ಲಿ 3ರಿಂದ 4 ಮೆಣಸಿನಕಾಯಿನ ಹಸಿ ಮೆಣಸಿನಕಾಯಿ ತಗೊಂಡಿದ್ದೀನಿ. ಆನಂತರ ಇಲ್ಲಿ ಕರ್ಡ್ ನಾನು 3/4 ಕಪ್ ಅಷ್ಟು ತಗೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಬಿಗ್ ಸೈಜ್ 4 ಈರುಳ್ಳಿನ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ದೊಡ್ಡ ಸೈಜು. ಆಮೇಲೆ 1 ಕಟ್ ಪುದೀನವನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ. ಆಮೇಲೆ 1 ಕಟ್ ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು 2.5 ಸ್ಪೂನ್ ಅಷ್ಟು ಉಪ್ಪು, 3 ಸ್ಪೂನ್ ಅಷ್ಟು ಖಾರ ಪುಡಿ, ಹಾಗೆ 2 ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ ತಗೊಂಡಿದ್ದೀನಿ. ಇಲ್ಲಿ 3 ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ತಗೊಂಡಿದ್ದೀನಿ. ಹಾಗೆ ಇಲ್ಲಿ 2 ಸ್ಪೂನ್ ಅಷ್ಟು ಧನ್ಯ, 2 ಸ್ಪೂನ್ ಅಷ್ಟು ಗರಂ ಮಸಾಲವನ್ನ ತಗೊಂಡಿದ್ದೀನಿ. ಇದಿಷ್ಟನ್ನು ನಾನು ಇಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಎಕ್ಸ್ಟ್ರಾ ಸ್ವಲ್ಪ ಆಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದೇನೆಲ್ಲ ಅಂತ ನಾನು ಮಾಡ್ತಾ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ನಾನು ಏನೆಲ್ಲ ಚಾಪ್ ಮಾಡ್ಕೋಬೇಕೋ ಅದನ್ನ ಫಸ್ಟ್ ಇಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಒಂದು ಪಾತ್ರೆನ ಇಟ್ಕೊಂಡು ಅದು ಕಾದ ನಂತರ ಒಂದು 6 ಸ್ಪೂನ್ ಅಷ್ಟು ಆಯಿಲ್ ನ ಹಾಕೊಂಡಿದ್ದೀನಿ. ನೀವು ಅಳತೆ ಮಾಡ್ಕೊಂಡು ಹಾಕೊಳ್ಳಿ. ಇಲ್ಲೀಗ ಆಯಿಲ್ ಕಾಯ್ತಾ ಬಂದಿದೆ. ಈ ಆಯಿಲ್ ಕಾದ ನಂತರ ನಾನು ಸ್ಪೈಸಸ್ ನ ಆಡ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಸ್ಪೈಸಸ್ ಆಡ್ ಮಾಡ್ಕೊಂಡಾದ್ಮೇಲೆ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಬಿಡಿ ನೀವು ಅದನ್ನ ಆ ಎಣ್ಣೆಲಿ. ಇಲ್ಲಿ ನೋಡಿ ನಾನು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ. ಈಗ ಈ ಸ್ಪೈಸಸ್ ಸ್ವಲ್ಪ ಕಾಯ್ತು ಅಂತ ಗೊತ್ತಾದ್ಮೇಲೆ ನಾನು ಈರುಳ್ಳಿನ ಇದಕ್ಕೆ ಹಾಕೊಳ್ತಿದ್ದೀನಿ. ಈರುಳ್ಳಿ ಕೂಡ ನೀಟಾಗಿ ಫ್ರೈ ಆಗ್ಬೇಕು. ಇಲ್ಲಿ ಒಂದ್ ನೆನ್ಪಿಟ್ಕೊಳ್ಳಿ, ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀವು ಇದನ್ನ ಫ್ರೈ ಮಾಡ್ಬೇಕು. ಬಿರಿಯಾನಿ ಮಾಡೋದು ಅಷ್ಟೊಂದು ಕಷ್ಟ ಏನಲ್ಲ, ತುಂಬಾನೇ ಈಸಿ. ಸ್ಟೆಪ್ಸ್ಗಳು ಕರೆಕ್ಟ್ ಇರ್ಬೇಕಷ್ಟೇನೆ. ಇವಾಗ ಇದು ಫ್ರೈ ಆಗ್ತಾ ಬಂದಿದೆ. ಈರುಳ್ಳಿ ಎಲ್ಲ ಮೆತ್ತಗಾಗಿದೆ, ಇಲ್ಲಿ ನೋಡ್ತಿರ್ಬಹುದು ನೀವು. ಈರುಳ್ಳಿ ನೀಟಾಗಿ ಫ್ರೈ ಆಗಿದೆ, ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇವಾಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಇದಕ್ಕೆ ಆಡ್ ಮಾಡ್ಕೊಳ್ತಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಡ್ ಮಾಡಾದ್ಮೇಲೆ ನೀವು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಅದನ್ನ ಫ್ರೈ ಮಾಡಬೇಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಳ್ತಿದ್ದೀನಿ. ಈಗ ಪುದೀನ ಏನ್ ಚಾಪ್ ಮಾಡಿ ಇಟ್ಕೊಂಡಿದ್ವಿ ನಾವು, ಅದ್ರಲ್ಲಿ 3/4% ಪುದೀನನ ಹಾಕೊಳ್ಳಿ ಇದಕ್ಕೆ. ಇನ್ನೊಂದು 1/4% ಇಟ್ಕೊಳ್ಳಿ ಹಂಗೇನೆ. ಯಾಕೆ ಅನ್ನೋದನ್ನ ನಾನು ಹೇಳ್ತೀನಿ ನಿಮ್ಗೆ. ಈ ಮುಸ್ಲಿಂ ಸ್ಟೈಲ್ ಬಿರಿಯಾನಿ ಏನಿದೆ ಇದು ಒಬ್ಬೊಬ್ರು ಅವರವರ ಸ್ಟೈಲ್ ಅಲ್ಲಿ ಮಾಡ್ತಾರೆ. ನಾನು ನನ್ನ ಸ್ಟೈಲ್ ಅಲ್ಲಿ ಮಾಡ್ತಿದ್ದೀನಿ. ಈಗ ಇದು ಫ್ರೈ ಆಗ್ತಾ ಬಂದಿದೆ. ಇವಾಗ ನಾವು ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ ಏನಿದೆಯಲ್ವಾ, ಇದನ್ನ ನಾನು ಇದಕ್ಕೆ ಆಡ್ ಮಾಡ್ಕೊಳ್ತಿದ್ದೀನಿ. ಟೊಮೆಟೊ ಏನು ಜಾಸ್ತಿ ಬೇಯುವವರೆಗೂ ನೀವು ಕಾಯ್ಬೇಕು ಅಂತೇನಿಲ್ಲ, ಅದು ಬೇಗನೆ ಬೇಯುತ್ತೆ. ಈಗ ನಾನು ಇದಕ್ಕೆ ಖಾರ ಪುಡಿನ ಸೇರಿಸ್ಕೊಳ್ತಿದ್ದೀನಿ. 3 ಸ್ಪೂನ್ ಖಾರ ಪುಡಿ ನಾನು ತೆಗೆದಿಟ್ಕೊಂಡಿದ್ನಲ್ವಾ, ಅದನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಖಾರ ಪುಡಿ ಹಾಕೊಂಡಾದ್ಮೇಲೆ ಈ ರೀತಿ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನಾನು 1 ಸ್ಪೂನ್ ಅರಿಶಿಣವನ್ನ ಇಲ್ಲಿ ಆಡ್ ಮಾಡ್ಕೊಳ್ತಿದ್ದೀನಿ. ಆಮೇಲೆ ನಾನಿಲ್ಲಿ ಧನಿಯಾ ಪುಡಿ ಮತ್ತೆ ಗರಂ ಮಸಾಲವನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಈಗಲೇ. ಇದಿಷ್ಟು ಹಾಕೊಂಡಾದ್ಮೇಲೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬಿಡಿ. ಈಗ ನಾನು ಇದಕ್ಕೆ 1.5 ಸ್ಪೂನ್ ಅಷ್ಟು ಉಪ್ಪನ್ನ ಆಡ್ ಮಾಡ್ಕೊಳ್ತಿದ್ದೀನಿ. ಈ ಮಸಾಲೆ ಬೇಯ್ತಿರುವಾಗ್ಲೇ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ಅರ್ಧ ಭಾಗದಷ್ಟು. ಇದು ಅಕ್ಕಿ ಬೇಯಿಸೋದಿಕ್ಕೆ. ಇದಕ್ಕೆ 1.5 ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಳ್ಳೋಣ. ಆಮೇಲೆ ನಾನು ಎತ್ತಿಟ್ಕೊಂಡಿದ್ನಲ್ಲ ಪುದೀನ 1/4% ಅಂತ ಹೇಳಿದ್ನಲ್ವಾ, ಅದನ್ನ ಇದಕ್ಕೆ ಆಡ್ ಮಾಡ್ಕೊಳ್ತಿದ್ದೀನಿ ಇವಾಗ. ಆಮೇಲೆ ನಾನು ಇದಕ್ಕೆ 1 ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ತಿದ್ದೀನಿ, ಅನ್ನ ಸ್ವಲ್ಪ ಬಿಡಿ ಬಿಡಿ ಆಗ್ಲಿ ಅಂತ. ಈಗ ಇಲ್ಲಿ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಟೊಮೆಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ರೀತಿ ಮಸಾಲೆ ಆಗ್ಬೇಕು. ಇದಾದ್ಮೇಲೆ ನಾನು ಇದಕ್ಕೆ ಚಿಕನ್ನ ಆಡ್ ಮಾಡ್ಕೊಳ್ತೀನಿ. ಇವಾಗ ಚಿಕನ್ ಪೀಸಸ್ನ ಈ ರೀತಿ ಹಾಕೊಳ್ಳಿ. ತೀರಾ ಚಿಕ್ಕ ಪೀಸ್ ಇರೋದನ್ನ ಬಿರಿಯಾನಿಗೆ ಯೂಸ್ ಮಾಡಬೇಡಿ, ಸ್ವಲ್ಪ ದಪ್ಪ ಪೀಸ್ ಇರಲಿ. ಈಗ ಈ ರೀತಿ ಚಿಕನ್ ಸ್ವಲ್ಪ ಕೂಡ ಒಡಿದೇ ಇರೋ ರೀತಿ ನೀವು ಮಿಕ್ಸ್ ಮಾಡ್ಕೋಬೇಕು ಆ ಮಸಾಲೆಯಲ್ಲಿ ಚಿಕನ್ನ. ಆಮೇಲೆ ನಾನು ಇದಕ್ಕೆ ಹಸಿರು ಮೆಣಸಿನಕಾಯಿನ ಹಾಕೊಳ್ತಿದ್ದೀನಿ ಇವಾಗ ಇದ್ರ ಮೇಲೆ. ಈ ಮಸಾಲೆ ರೆಡಿ ಆದ ನಂತರ ನಾನಿಲ್ಲಿ ಏನ್ ನೀರ್ ಕುದಿಯಕ್ಕೆ ಇಟ್ಕೊಂಡಿದ್ನಲ್ವಾ, ಅದಕ್ಕೆ ಲೆಮನ್ ಯೆಲ್ಲೋ ಕಲರ್ನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ.
ಈಗ ಈ ಮಸಾಲೆಗೆ ಕರ್ಡ್ನ ಮಿಕ್ಸ್ ಮಾಡ್ಕೊಳ್ಳೋಣ. 3/4 ಕಪ್ಪಷ್ಟು ಕರ್ಡ್ನ ನಾನಿಲ್ಲಿ ಹಾಕೊಳ್ತಿದ್ದೀನಿ. ಇದಕ್ಕೆ ನಾನಿಲ್ಲಿ 2.5 ಗ್ಲಾಸ್ ಅಕ್ಕಿಯ ಬಿರಿಯಾನಿಯನ್ನ ಮಾಡ್ತಿರೋದು. ನೀವು ಜಾಸ್ತಿ ಅಕ್ಕಿ ಹಾಕೊಂಡು ಮಾಡ್ತೀರಾ ಅನ್ನೋದಾದ್ರೆ ಜಾಸ್ತಿ ಮಸಾಲೆನ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಇದಕ್ಕೆ ಲೆಮನ್ ಜ್ಯೂಸ್ನ ಆಡ್ ಮಾಡ್ಕೊಳ್ತಿದ್ದೀನಿ. ಈ ಮಸಾಲೆ ಆದ್ಮೇಲೆ ಇಲ್ಲಿ ನೀರು ಕುದಿ ಬರ್ತಾ ಇದೆ. ನಾನಿಲ್ಲಿ ಬುಲೆಟ್ ರೈಸ್ನ ತಗೊಂಡಿದ್ದೀನಿ. ಇದನ್ನ ನೆನೆಸಿಟ್ಕೊಂಡಿದ್ದೆ, ಅದನ್ನ ವಾಶ್ ಮಾಡ್ಕೊಂಡು ಇದಕ್ಕೆ ಹಾಕೊಳ್ತಿದ್ದೀನಿ. 2.5 ಗ್ಲಾಸ್ ಅಷ್ಟು ಬುಲೆಟ್ ರೈಸ್ನ ನಾನು ಇದಕ್ಕೆ ಹಾಕೊಳ್ತಿದ್ದೀನಿ. ಈ ಅಕ್ಕಿ 70% ಬೇಯಬೇಕು ಈ ನೀರಲ್ಲಿ. ಫುಲ್ ಬೇಯೋವರೆಗೂ ಬಿಡಬಾರ್ದು. 70% ಬೆಂದ ನಂತರ ನೀವು ಇದನ್ನ ತೆಗಿಬೇಕು. ಈಗ ಇದನ್ನ ಕುದಿಯಕ್ ಬಿಡೋಣ. ಇವಾಗ ನಾವಿಲ್ಲಿ ಚಿಕನ್ ಮಸಾಲೆ ಏನ್ ರೆಡಿ ಮಾಡ್ಕೊಂಡಿದ್ವಿ ಅದು ಗ್ರೇವಿ ಟೈಪ್ ಆಗಿದೆ. ಅದರಲ್ಲಿ ನಾನು ಅರ್ಧ ತೆಗಿತಿದ್ದೀನಿ, ಇನ್ನು ಅರ್ಧ ಬಿಡ್ತಿದ್ದೀನಿ. ಇಲ್ಲಿ ಏನ್ ಅಕ್ಕಿ ನಾವು ಬೇಯಕ್ ಇಟ್ಕೊಂಡಿದ್ವಿ ಅದು ಕೂಡ 70% ಬೆಂದಿದೆ. ಇಲ್ಲಿ ಉಳಿದ ಚಿಕನ್ ಮಸಾಲೆ ಏನಿದೆ ಇದ್ರ ಮೇಲೆ ನಾನು ಆ ಅಕ್ಕಿನ ತೆಗೆದು ಹಾಕ್ತಾ ಇದ್ದೀನಿ, ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈ ರೀತಿ ಹಾಕೋಬೇಕು. ಹಾಫ್ ಗ್ರೇವಿ ಆಲ್ರೆಡಿ ನಾವು ರಿಮೂವ್ ಮಾಡಿದೀವಿ, ಇನ್ನು ಹಾಫ್ ಇದ್ರಲ್ಲಿ ಉಳಿದಿದೆ. ಅದ್ರ ಮೇಲೆ ಅಕ್ಕಿನ ನಾನು ಇದೇ ರೀತಿ ಹಾಕೊಂಡಿದ್ದೀನಿ. ಈ ರೀತಿ ಅಕ್ಕಿನ ಫುಲ್ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನಾನು. ಅದ್ರ ಮೇಲೆ ನಾವು ತೆಗೆದಿಟ್ಕೊಂಡಿರ್ತೀವಲ್ಲ ಗ್ರೇವಿ, ಅದನ್ನ ಹಾಕೊಳ್ತಾ ಬನ್ನಿ. ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಅದ್ರ ಮೇಲೆ 2.5 ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಳಿ. ಆಮೇಲೆ ನಾನು ದಮ್ ಕಟ್ಟೋದಿಕ್ಕೋಸ್ಕರ ಅಲ್ಯೂಮಿನಿಯಂ ಫಾಯಿಲ್ ನ ಕವರ್ ಮಾಡ್ತಿದ್ದೀನಿ ಇದ್ರ ಮೇಲೆ, ಅಥವಾ ಯಾವ್ದಾದ್ರು ಕಾಟನ್ ಬಟ್ಟೆ ಆದ್ರೂ ಆಗುತ್ತೆ ದಮ್ ಕಟ್ಟೋದಿಕ್ಕೆ. ಅದ್ರ ಮೇಲೆ ಈ ರೀತಿ ನಾನು ಮುಚ್ಚಳನ ಕ್ಲೋಸ್ ಮಾಡ್ತಿದ್ದೀನಿ. ಇವಾಗ ಕ್ಲೀನ್ ಆಗಿರುವಂತ ಕಾಟನ್ ಬಟ್ಟೆಲೂ ಕೂಡ ನೀವು ದಮ್ ಕಟ್ಟಬಹುದು. ನಾನಿಲ್ಲಿ ಅಲ್ಯೂಮಿನಿಯಂ ಫಾಯಿಲ್ ಯೂಸ್ ಮಾಡ್ತಿದ್ದೀನಿ. ಈಗ ಮುಚ್ಚಳ ಮುಚ್ಚಿದ್ಮೇಲೆ ಇದ್ರ ಮೇಲೆ ಸ್ವಲ್ಪ ವೆಯ್ಟಿಗೆ ನಾನಿಲ್ಲಿ ನೀರ್ನ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ, ಯಾಕಂದ್ರೆ ಗಾಳಿ ಹೋಗ್ಬಾರ್ದು ಆಚೆ ಈಚೆ ಅಂತ. ಈಗ ಇದನ್ನ 5 ಮಿನಿಟ್ಸ್ ಹೈ ಫ್ಲೇಮ್ ಅಲ್ಲಿ, ಆನಂತರ ಲೋ ಫ್ಲೇಮ್ ಅಲ್ಲಿ 20 ಮಿನಿಟ್ಸ್ ಇಟ್ಕೋಬೇಕು. ಅದು ದಮ್ ಆಗೋಷ್ಟ್ರಲ್ಲಿ ನಾನಿಲ್ಲಿ ಈರುಳ್ಳಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ರಾಯ್ತಾ ಮಾಡೋದಿಕ್ಕೆ. ಆಮೇಲೆ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋ ಸೌತೆಕಾಯಿನ ಕೂಡ ಇದಕ್ಕೆ ಆಡ್ ಮಾಡ್ಕೊಳ್ತಿದ್ದೀನಿ. ಬಿರಿಯಾನಿ ಜೊತೆ ರಾಯ್ತಾ ಹಾಗೆ ಕಬಾಬ್ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಈಗ ನಾನು ಇಲ್ಲಿ ಸ್ಟವ್ ನ ಆಫ್ ಮಾಡ್ತಿದ್ದೀನಿ. ಇದು ರೆಡಿ ಆಗಿದೆ. ಇಲ್ಲಿ ರಾಯ್ತಾಗೆ 4 ಹಸಿಮೆಣಸಿನಕಾಯಿ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ಕಲ್ಸಿಟ್ಕೊಳ್ತಿದ್ದೀನಿ. ಈ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊಸರು ಯಾವಾಗ್ಲೂ ಎಂಡಲ್ಲಿ ಹಾಕೋಬೇಕು, ಯಾಕಂತಂದ್ರೆ ಫಸ್ಟ್ ಅಲ್ಲೇ ಹಾಕೊಂಡ್ರೆ ತೆಳು ಆಗೋಗುತ್ತೆ. ನೀವು ಊಟ ಮಾಡ್ಬೇಕು ಅನ್ನೋ ಟೈಮಲ್ಲಿ ಕೂಡ ಇದಕ್ಕೆ ಆಡ್ ಮಾಡ್ಕೋಬಹುದು. ಈಗ ರಾಯ್ತಾ ರೆಡಿ ಆಗಿದೆ. ಬಿರಿಯಾನಿ ಹೇಗ್ ಬಂದಿದೆ ನೋಡೋಣ. ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಲ್ಯೂಮಿನಿಯಂ ಫಾಯಿಲ್ ನ ಸ್ಲೋ ಆಗಿ ರಿಮೂವ್ ಮಾಡೋಣ. ಇವಾಗ ಘಮ್ ಅಂತಿದೆ ಬಿರಿಯಾನಿದು ಓಪನ್ ಮಾಡಿದ ತಕ್ಷಣ. ಈಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಫುಲ್ ಕೆಳಗಿರುತ್ತಲ್ಲ, ಹಾಗಾಗಿ ಚಿಕನ್ ಪೀಸ್ ಒಡಿದೇ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಬಿರಿಯಾನಿ. ಫೈನಲಿ ನಮ್ಮ ಮುಸ್ಲಿಂ ಸ್ಟೈಲ್ ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ನೀವೆಲ್ಲರೂ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಮದ್ವೆ ಮನೇಲೆಲ್ಲ ನಾವೇನ್ ಟೇಸ್ಟ್ ಮಾಡ್ತೀವಲ್ಲ ಬಿರಿಯಾನಿ, ಸೇಮ್ ಅದೇ ಟೇಸ್ಟ್ ಬಂದಿದೆ. ಹಾಗೆ ನಾನು ಇದಕ್ಕೆ ಚಿಕನ್ ಮಸಾಲ ಆಗಿರಬಹುದು, ಬಿರಿಯಾನಿ ಮಸಾಲ ಆಗಿರ್ಬೋದು, ಯಾವುದು ಯೂಸ್ ಮಾಡಿಲ್ಲ. ಸೂಪರ್ ಆಗಿ ಬಂದಿದೆ. ಹಾಗಿದ್ರೆ ನನ್ನ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ.